ನನಗಂತೂ ಬಂಗುಡೆ ಮೀನಂದರೆ ತುಂಬ ಇಷ್ಟ. ಅದಕ್ಕೆ ನಾನಿವತ್ತು ಬಂಗುಡೆ ಮಸಾಲ ಫ್ರೈ ಮಾಡಿದೆ. ತುಂಬ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಇದನ್ನು ಬ್ಯಾಚುಲರ್ಸ್ ಕೂಡ ಮಾಡ್ಬೋದು. ಮತ್ತು ಯಾರಿಗೆಲ್ಲ ಮಸಾಲ ಫ್ರೈ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ ನೋಡಿ, ಅವರು ಕೂಡ ಇದನ್ನೊಮ್ಮೆ ಫಸ್ಟ್ ಟ್ರೈ ಮಾಡ್ಬೋದು. ಅಷ್ಟು ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ, ಅಷ್ಟೇ ರುಚಿಯಾಗಿ ಇರ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂಗುಡೆ ಮಸಾಲೆ ಫ್ರೈ ಮಾಡ್ತಾ ಇದ್ದೇನೆ. 4 ಬಂಗುಡೆ ತಗೊಂಡಿದ್ದೇನೆ, ಕ್ಲೀನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ. ಮಿಕ್ಸಿ ಜಾರಿಗೆ ಮೆಣಸಿನಕಾಯಿ, ಅರಿಶಿನ, ಉಪ್ಪು, ಹುಣಸೆಹಣ್ಣು ರಸ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಪೇಸ್ಟ್ ರೆಡಿ ಆಗಿದೆ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ 1 ಸ್ಪೂನ್ ಸಾಸಿವೆ ಚಟ್ಪಟ ಅಂದಿದ ತಕ್ಷಣ ಈಗ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಯಾವಾಗಲೂ ಮಸಾಲೆ ಫ್ರೈ ಮಾಡಬೇಕಾದ್ರೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು, ಆಗ ತುಂಬ ಚೆನ್ನಾಗಿರ್ತದೆ. ಹಾಗೆ ನಾನೀಗ 7-8 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವೀಗ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಯಾವುದೇ ಕಾರಣಕ್ಕೂ ಈ ರೀತಿ ಫ್ರೈ ಮಾಡುವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರೆಕ್ಟಾಗಿ ಫ್ರೈ ಆಗಬೇಕು, ಹಸಿ ಇರಬಾರ್ದು. ಆಗ ಮಸಾಲೆಗೆ ಅಷ್ಟೊಂದು ರುಚಿಯನ್ನು ಕೊಡೋದಿಲ್ಲ ಅದು. ನೋಡಿ, ಚೆನ್ನಾಗಿ ಈಗ ಫ್ರೈ ಆಗಿದೆ, ನಮಗೆ ಗೊತ್ತಾಗ್ತದೆ ಫ್ರೈ ಆದಾಗ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಜೊತೆ ಸರಿಯಾಗಿ ಮಿಕ್ಸ್ ಆಗಬೇಕು ಮತ್ತು ಒಳ್ಳೆ ಫ್ರೈ ಆಗಬೇಕಿದು. ಮಸಾಲೆ ಫಸ್ಟ್ ಕರೆಕ್ಟಾಗಿ ಫ್ರೈ ಆದ ನಂತರ ನಾವು ಮೀನನ್ನು ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡುವ. ಮಸಾಲೆಯ ಹಸಿ ಸ್ಮೆಲ್ ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಮಗೆ ಗೊತ್ತಾಗ್ತದೆ, ಅದು ಎಣ್ಣೆ ಬಿಡ್ತದೆ ನೋಡಿ. ತುಂಬ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈಗ ನಾನು ಶುಂಠಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಶುಂಠಿಯನ್ನು ನಾನು ತುರಿದು ಹಾಕ್ಕೊಳ್ತಾ ಇದ್ದೇನೆ, ಆಗ ತುಂಬ ಚೆನ್ನಾಗಿರ್ತದೆ. ನೋಡಿ, ಇದನ್ನು ಇನ್ನೂ ಸರಿಯಾಗಿ ನಾವು ಫ್ರೈ ಮಾಡುವ. ಈಗ ನೋಡಿ, ಸ್ವಲ್ಪ ನಾನು ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆ ಯಾವಾಗಲೂ ಕರೆಕ್ಟಾಗಿ ಫ್ರೈ ಆದ ಮೇಲೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು, ಅದಕ್ಕಿಂತ ಮುಂಚೆ ನೀರು ಹಾಕ್ಕೋಬಾರ್ದು. ಇನ್ನಿದು ಚೆನ್ನಾಗಿ ಕುದೀಬೇಕು. ನೋಡಿ, ಈ ರೀತಿ ಮಸಾಲೆ ಕುದ್ದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಮೀನನ್ನು ಒಂದೊಂದಾಗಿ ಈ ರೀತಿ ಇಡಬೇಕು. ಇದಕ್ಕೆ ನೋಡಿ, ನಾನು ಕಟ್ಸ್ ಹಾಕಿದರೆ ಮಸಾಲೆ ತುಂಬ ಚೆನ್ನಾಗಿ ಮೀನಿಗೆ ಎಳ್ಕೊಳ್ತದೆ. ಮತ್ತು ನೋಡಿ, ಈ ರೀತಿ ಮೀನಿನ ಮೇಲೆಲ್ಲ ಈ ರೀತಿ ಮಸಾಲೆಯನ್ನು ನಾವು ಹಾಕ್ಕೊಳ್ಬೇಕು. ಆಗ ಒಂದು ರುಚಿಕರವಾದ ಬಂಗುಡೆ ಮಸಾಲ ಫ್ರೈ ರೆಡಿ ಆಗ್ತದೆ. ನಿಜವಾಗ್ಲೂ ತುಂಬ ಸುಲಭವಾಗಿ ಮಾಡುವಂಥ ಒಂದು ಬಂಗುಡೆ ಮಸಾಲ ಫ್ರೈ ಇದು. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿ. ಮಸಾಲ ಕರೆಕ್ಟಾಗಿ ಈ ರೀತಿ ಹಾಕಬೇಕು ಎಲ್ಲ ಮೀನಿಗೂ. ಈಗ ಇದರ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಹಾಕಿ ಮುಚ್ಚಿ ಬೇಯಿಸಬೇಕು. ಬನ್ನಿ ಈಗ ನೋಡುವ. ಒಂದು ಬದಿ ಬೆಂದಿರ್ತದೆ ನೋಡಿ, ಚೆನ್ನಾಗಿ ಬೆಂದಿದೆ, ಕಣ್ಣಲ್ಲಿ ಗೊತ್ತಾಗ್ತದೆ. ಅದು ಬಿಳಿಯಾಗಿರ್ತದಲ್ಲ, ಆಗ ಬೆಂದಿರ್ತದೆ ಅಂತ ಅರ್ಥ. ಈಗ ಇದನ್ನು ಮಗುಚಿ ಹಾಕಬೇಕು. ನಿಧಾನವಾಗಿ ಒಂದೊಂದೇ ಮೀನನ್ನು ನಾವು ಮಗುಚಿ ಹಾಕಬೇಕು. ನೋಡಿ, ಎಷ್ಟು ರುಚಿಕರವಾಗಿ ಆಗಿದೆ ಅಂತ ಹೇಳಿದರೆ ಪರಿಮಳದಲ್ಲೇ ಗೊತ್ತಾಗ್ತದೆ. ಮತ್ತು ಸ್ವಲ್ಪ ಕೂಡ ತಳ ಹಿಡಿಯಲಿಲ್ಲ, ಈ ರೀತಿ ಆಗಬೇಕು. ಮತ್ತು ಆ ಕಟ್ಸ್ ಹಾಕಿದ್ದೇವೆಲ್ಲ ಒಳಗಡೆ ಎಲ್ಲ ಮಸಾಲೆ ಮಾತ್ರ ಸೂಪರಾಗಿ ಎಳ್ಕೊಂಡಿದೆ. ಇನ್ನಿದು ಇನ್ನೊಂದು ಭಾಗ ಕೂಡ ಕರೆಕ್ಟಾಗಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದರ ಮೇಲೆ ಕೂಡ ಹಾಗೆ ನಾವು ಮಸಾಲೆಯನ್ನು ಸ್ವಲ್ಪ ಈ ರೀತಿ ಹಾಕ್ಕೋಬೇಕು. ಮತ್ತು ಇದು ತುಂಬ ಸುಲಭವಾಗಿ ಮಾಡುವಂಥ ಒಂದು ಬಂಗುಡೆ ಮಸಾಲ ಫ್ರೈ. ಜಾಸ್ತಿ ಸಾಮಗ್ರಿಗಳು ಏನೂ ಬೇಡ ಇದಕ್ಕೆ. ಕರೆಕ್ಟಾಗಿ ಎಲ್ಲ ಮೀನಿನ ಮೇಲ್ಗಡೆ ಈ ರೀತಿ ಮಸಾಲೆಯನ್ನು ಹಾಕ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದರೆ. ಸೂಪರಾದ ರುಚಿಯಾದ ಬಂಗುಡೆ ಮಸಾಲ ಫ್ರೈ. ಇನ್ನೊಂದು ಬದಿ ಕೂಡ ಇದು ಚೆನ್ನಾಗಿ ಕಾಯಬೇಕು. ಮತ್ತು ಚಪಾತಿ ಪರಾಟ ಎಲ್ಲ ಮಾಡಿದರೆ ಉಂಟಲ್ಲ, ಇದು ಸೂಪರ್ ಕಾಂಬಿನೇಷನ್. ಈಗ ಇದನ್ನು ಮುಚ್ಚಿ ಕಾಯಿಸುವ. ಬನ್ನಿ, ಈಗ ನಮ್ಮ ಬಂಗುಡೆ ಮಸಾಲ ಫ್ರೈ ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿರುವ ಒಂದು ರುಚಿಕರವಾದ ಬಂಗುಡೆ ಮಸಾಲ ಫ್ರೈ. ನೋಡಿ, ಸ್ವಲ್ಪ ಕೂಡ ತಳ ಹಿಡಿಯಲಿಲ್ಲ, ಈ ರೀತಿ ಆಗಬೇಕು. ಪರಿಮಳ ಅಂತೂ ಅದ್ಭುತ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ನಾನೀಗ ಇದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ 1-2 ನಿಮಿಷ ಮುಚ್ಚಿ ನಾವು ಇದನ್ನು ಕಾಯಿಸಬೇಕು. ಲೋ ಫ್ಲೇಮಲ್ಲಿ ಕಾಯಿಸಬೇಕು. ಬನ್ನಿ, ತುಂಬ ಸುಲಭವಾಗಿ ಮಾಡುವಂಥ ರುಚಿಯಾದ ಬಂಗುಡೆ ಮಸಾಲ ಫ್ರೈ ರೆಡಿ ಆಗಿದೆ. ಇವತ್ತಿನ ಈ ಒಂದು ರೆಸಿಪಿ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಇವತ್ತೇ ನೀವು ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.